ನಾವಿವತ್ತು 7ನೇ ತರಗತಿಯ ವಿಜ್ಞಾನ ವಸ್ತುಗಳ ಅನ್ವೇಷಣೆ ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಎಂಬ ಅಧ್ಯಾಯವನ್ನು ಕಲಿಯೋಣ. ಕತೆ ಸುಬ್ಬುವಿನ ಅಂಗಿಯ ರಹಸ್ಯ. ಒಂದು ದಿನ ಸುಬ್ಬು ಹೊಸ ಬಿಳಿ ಅಂಗಿಯನ್ನು ಧರಿಸಿದ್ದನು. ಮಧ್ಯಾಹ್ನ ಊಟ ಮಾಡುತ್ತಿದ್ದಾಗ ಅವನ ಅಂಗಿಯ ಮೇಲೆ ಸ್ವಲ್ಪ ಸಾಂಬಾರು ಚೆಲ್ಲಿತು ಮತ್ತು ಆ ಸಾಂಬಾರು ಅಂಗಿಯ ಮೇಲೆ ದೊಡ್ಡ ಹಳದಿ ಕಲೆಯನ್ನು ಉಂಟು ಮಾಡಿತು. ಸುಬ್ಬು ಸೋಪ್ ಮತ್ತು ನೀರನ್ನು ಬಳಸಿ ಕಲೆಯನ್ನು ತೊಳೆಯಲು ಪ್ರಯತ್ನಿಸಿದನು. ಆದರೆ ಆ ಹಳದಿ ಕಲೆಯು ಹೋಗಲಿಲ್ಲ. ಅದರ ಬದಲು ಕಲೆಯು ಕಂದು ಬಣ್ಣಕ್ಕೆ ತಿರುಗಿತು. ಸುಬ್ಬು ಆ ಕಲೆಯನ್ನು ಹೇಗೆ ತೆಗೆಯಬಹುದು? ಸುಬ್ಬುವಿಗೆ ಇನ್ನು ಏನು ಮಾಡಬೇಕೆಂದು ತಿಳಿಯದೆ ಅವನು ತನ್ನ ತಾಯಿಯ ಸಹಾಯವನ್ನು ಕೇಳಿದನು. ತಾಯಿ ಒಂದು ನಿಂಬೆಹಣ್ಣನ್ನು 2 ಭಾಗಗಳಾಗಿ ಕತ್ತರಿಸಿ ಅದರ ರಸವನ್ನು ಕಲೆ ಇದ್ದ ಸ್ಥಳದ ಮೇಲೆ ಹಿಂಡಿದರು. ಕಲೆ ಮತ್ತೆ ಹಳದಿ ಬಣ್ಣಕ್ಕೆ ತಿರುಗಿತು. ಮತ್ತಷ್ಟು ಉಜ್ಜಿದ ಮೇಲೆ ಆ ಕಲೆ ನಿಧಾನವಾಗಿ ಮಾಯವಾಯಿತು. ಸುಬ್ಬು ತುಂಬ ಸಂತೋಷಪಟ್ಟನು. ಈ ಮಾಯೆ ಹೇಗೆ ನಡೆಯಿತು ಎಂದು ಸುಬ್ಬು ಆಶ್ಚರ್ಯಪಟ್ಟನು. ಅವನು ಆ ಕಥೆಯನ್ನು ತನ್ನ ವಿಜ್ಞಾನ ಶಿಕ್ಷಕರಿಗೆ ವಿವರಿಸಿದನು. ಶಿಕ್ಷಕರು ಅರಶಿಣವು ಒಂದು ಸೂಚಕವಾಗಿದ್ದು ಅದೇ ಈ ಪರಿಣಾಮಕ್ಕೆ ಸಹಾಯ ಮಾಡಿದೆ ಎಂದು ವಿವರಿಸಿದರು. ಅರಶಿಣ ಎಂದರೆ ಏನು ಎಂದು ನಿಮಗೆ ತಿಳಿದಿದೆಯೇ? ಅದರ ಬಣ್ಣ ಯಾವುದು? ಅರಶಿಣವು ನಾವು ಅಡುಗೆಯಲ್ಲಿ ಬಳಸುವ ಹಳದಿ ಬಣ್ಣದ ಮಸಾಲೆ. ಸುಬ್ಬು ತಿಂದ ಸಾಂಬಾರಿನಲ್ಲಿ ಅರಶಿಣವನ್ನು ಬಳಸಲಾಗಿತ್ತು. ಸೂಚಕಗಳು. ಹಿಂದಿನ ಪಾಠದಲ್ಲಿ ಸೂಚಕಗಳನ್ನು ನಾವು ಏಕೆ ಬಳಸುತ್ತೇವೆ ಎಂಬುದನ್ನು ಕಲಿತಿದ್ದೀರಿ. ನಿಮಗೆ ನೆನಪಿದೆಯೇ? ಆಮ್ಲ ಅಥವಾ ಪ್ರತ್ಯಾಮ್ಲಗಳಿರುವ ವಸ್ತುಗಳ ಬಣ್ಣವನ್ನು ಬದಲಿಸುವ ವಸ್ತುಗಳೇ ಸೂಚಕಗಳು. ಬದಲಾದ ಬಣ್ಣದ ಆಧಾರದ ಮೇಲೆ ಒಂದು ರಾಸಾಯನಿಕವು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ನಾವು ತಿಳಿಯಬಹುದು. ಅರಶಿಣವು ಅಂತಹ ಒಂದು ಸೂಚಕವಾಗಿದೆ. ಅರಶಿಣವನ್ನು ಪ್ರತ್ಯಾಮ್ಲಕ್ಕೆ ಸೇರಿಸಿದಾಗ ಅದು ಅದರ ಬಣ್ಣವನ್ನು ಹಳದಿಯಿಂದ ಕಂದು ಅಥವಾ ಕಡು ಕಿತ್ತಳೆ ಬಣ್ಣಕ್ಕೆ ಬದಲಾಯಿಸುತ್ತದೆ. ಕೆಂಪು ಬಣ್ಣಕ್ಕೆ ಹತ್ತಿರ ಕಂಡುಬರುತ್ತದೆ. ನಾವು ಸಾಬೂನಿನ ನೀರನ್ನು ಸೇರಿಸಿದಾಗ ಸಾಬೂನಿನ ನೀರು ಕಂದು ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಬಹುದು. ಸುಬ್ಬು ತನ್ನ ಅಂಗಿಯನ್ನು ಸಾಬೂನಿನಿಂದ ತೊಳೆಯಲು ಪ್ರಯತ್ನಿಸಿದಾಗ ಏನಾಗಿರಬಹುದೆಂದು ಊಹಿಸಬಲ್ಲಿರಾ? ಅಲ್ಲಿ ಅರಶಿಣ ಇದ್ದ ಕಾರಣ ಅದು ಕಂದು ಬಣ್ಣಕ್ಕೆ ಬಂತು. ಸಾಂಬಾರಿನಲ್ಲಿ ಅರಶಿಣ ಇದ್ದು ಅದು ಸುಬ್ಬುವಿನ ಅಂಗಿಯ ಮೇಲೆ ಹಳದಿ ಕಲೆಯನ್ನು ಉಂಟು ಮಾಡಿತು. ಸಾಬೂನು ಒಂದು ಪ್ರತ್ಯಾಮ್ಲ. ಸುಬ್ಬು ಸಾಬೂನಿನಿಂದ ಹಳದಿ ಕಲೆಯನ್ನು ತೊಳೆಯಲು ಪ್ರಯತ್ನಿಸಿದಾಗ ಸಾಂಬಾರಿನಲ್ಲಿರುವ ಹಳದಿಯು ಸಾಬೂನಿನ ಜೊತೆ ವರ್ತಿಸಿ ಅದು ಕಂದು ಬಣ್ಣವನ್ನು ಉಂಟು ಮಾಡಿತು. ಈಗ ನಾವು ಮನೆಯಲ್ಲಿ ಬಳಸುವ ಸೂಚಕಗಳನ್ನು ನೋಡೋಣ. ಬೀಟ್ರೂಟ್ ರಸ, ದಾಸವಾಳ, ಈರುಳ್ಳಿ ರಸ, ಕೆಂಪು ಕೋಸು ಇವುಗಳನ್ನೆಲ್ಲ ನಾವು ನೈಸರ್ಗಿಕ ಸೂಚಕಗಳಾಗಿ ಬಳಸುತ್ತೇವೆ. ಮನೆಯಲ್ಲಿ ನೀವಿದನ್ನು ಪ್ರಯತ್ನಿಸಿ ನೋಡಿ. ಬೀಟ್ರೂಟ್ ರಸವನ್ನು ಪೇಪರ್ ತುಂಡುಗಳಿಗೆ ಹಚ್ಚಿ ಅದನ್ನು ಒಣಗಲು ಬಿಡಿ. ಒಣಗಿದ ಆ ಪೇಪರ್ ತುಂಡುಗಳನ್ನು ವಿನೆಗರ್, ಸುಣ್ಣದ ತಿಳಿ, ನಿಂಬೆ ರಸ, ಅಡುಗೆ ಸೋಡಾ, ಕಪ್ಪು ಕಾಫಿಗಳಲ್ಲಿ ಮುಳುಗಿಸಿ ಬಣ್ಣ ಬದಲಾವಣೆಗಳನ್ನು ಗಮನಿಸಿ ನಿಮ್ಮ ವೀಕ್ಷಣೆಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಇವುಗಳಲ್ಲಿ ಯಾವುವು ಆಮ್ಲಗಳು, ಯಾವುವು ಪ್ರತ್ಯಾಮ್ಲಗಳೆಂದು ಊಹಿಸಬಲ್ಲಿರಾ? ಇಲ್ಲಿ ವಿನೆಗರ್, ನಿಂಬೆ ರಸ ಇವುಗಳು ಆಮ್ಲಗಳೆಂದು ನಾವು ತಿಳಿಯಬಹುದು. ಕಪ್ಪು ಕಾಫಿಯಲ್ಲಿ ನೀವು ಸೂಚಕವನ್ನು ಬಳಸಿ ನೋಡಿ, ಆಮ್ಲವೋ ಪ್ರತ್ಯಾಮ್ಲವೋ ಎಂದು ತಿಳಿಯುತ್ತದೆ. ಲಿಟ್ಮಸ್ ಪರೀಕ್ಷೆ. ನೀವು ಕಲ್ಲು ಹೂಗಳನ್ನು ನೋಡಿದ್ದೀರಾ? ಶಿಲೀಂಧ್ರ ಮತ್ತು ಶೈವಲಗಳು ಜೊತೆಯಾಗಿ ಕಲ್ಲು ಹೂವಾಗಿ ಜೀವಿಸುತ್ತದೆ. ಶಿಲೀಂಧ್ರವು ಶೈವಲಗಳಿಂದ ಪೋಷಕಾಂಶಗಳನ್ನು ಸ್ವೀಕರಿಸುತ್ತದೆ ಮತ್ತು ಶೈವಲಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಪರಸ್ಪರ ಸಹಕರಿಸುವ ಈ ಸಂಬಂಧವನ್ನು ಸಹಜೀವನ ಎಂದು ಕರೆಯುತ್ತಾರೆ.
ಸಹಜೀವನ. ಕಲ್ಲು ಹೂಗಳಾಗಿ ಜೀವಿಸುವಾಗ ಶೈವಲ ಮತ್ತು ಶಿಲೀಂಧ್ರ ಪರಸ್ಪರ ಸಹಜೀವನದಲ್ಲಿರುತ್ತವೆ. ಶೈವಲವು ದ್ಯುತಿಸಂಶ್ಲೇಷಣೆಯನ್ನು ನಡೆಸುವುದರಿಂದ ಶಿಲೀಂಧ್ರಕ್ಕೆ ಆಹಾರವನ್ನು ಒದಗಿಸುತ್ತದೆ. ಅದೇ ವೇಳೆ ಶಿಲೀಂಧ್ರವು ಶೈವಲಕ್ಕೆ ತೇವಾಂಶ ಮತ್ತು ಖನಿಜವನ್ನು ಒದಗಿಸುತ್ತದೆ. ಲಿಟ್ಮಸ್ ಪರೀಕ್ಷೆ. ಲಿಟ್ಮಸ್ ವ್ಯಾಪಕವಾಗಿ ಬಳಸುವ ಒಂದು ಸೂಚಕವಾಗಿದೆ. ಇದು ಒಂದು ನೈಸರ್ಗಿಕ ಬಣ್ಣವಾಗಿದೆ. ಇದನ್ನು ನಾವು ಕಲ್ಲು ಹೂವಿನಿಂದ ಪಡೆಯಲಾಗಿದೆ. ಒಂದು ವಸ್ತುವು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ಕಂಡುಕೊಳ್ಳಲು ಲಿಟ್ಮಸ್ ಸಹಕಾರಿಯಾಗಿದೆ. ನಾವು ನೀಲಿ ಲಿಟ್ಮಸ್ ಅನ್ನು ಆಮ್ಲಕ್ಕೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ಅನ್ನು ಪ್ರತ್ಯಾಮ್ಲಕ್ಕೆ ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಸೂಚಕಗಳು ಮಾನವ ನಿರ್ಮಿತವಾಗಿದೆ. ಉದಾಹರಣೆಗೆ ಫಿನಾಫ್ಥಲೀನ್ ಒಂದು ಕೃತಕ ಸೂಚಕವಾಗಿದೆ. ಕಿತ್ತಳೆ ಬಣ್ಣವು ಸಂಶ್ಲೇಷಿತ ಸೂಚಕಗಳಾಗಿವೆ. ಆಮ್ಲೀಯ ದ್ರಾವಣಕ್ಕೆ ಮಿಥೈಲ್ ಆರೆಂಜ್ ಸೂಚಕವನ್ನು ಸೇರಿಸಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಮಿಥೈಲ್ ಆರೆಂಜ್ ಕಿತ್ತಳೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಪ್ರತ್ಯಾಮ್ಲದಲ್ಲಿ. ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಫಿನಾಫ್ಥಲೀನನ್ನು ಸೇರಿಸಿದರೆ ಅದು ಗುಲಾಬಿ ಅಥವಾ ಪಿಂಕ್ ಬಣ್ಣಕ್ಕೆ ತಿರುಗುತ್ತದೆ. ಆಮ್ಲೀಯ ದ್ರಾವಣಗಳಲ್ಲಿ ಫಿನಾಫ್ಥಲೀನ್ ಬಣ್ಣರಹಿತವಾಗಿರುತ್ತದೆ. ಸಾಬೂನಿನ ನೀರು ಫಿನಾಫ್ಥಲೀನ್ ಸೂಚಕವನ್ನು ಹಾಕಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ನಿಂಬೆ ರಸದಲ್ಲಿ ನಾವು ಫಿನಾಫ್ಥಲೀನ್ ಸೂಚಕವನ್ನು ಹಾಕಿದಾಗ ಅದು ಬಣ್ಣರಹಿತವಾಗಿ ಉಳಿಯುತ್ತದೆ. ನಾವು ಆಮ್ಲ ಮತ್ತು ಪ್ರತ್ಯಾಮ್ಲದ ಗುಣಗಳನ್ನು ನೋಡೋಣ. ಆಮ್ಲವು ಹುಳಿ ರುಚಿಯನ್ನು ಹೊಂದಿರುತ್ತದೆ. ಇದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಪ್ರತ್ಯಾಮ್ಲವು ಕಹಿ ರುಚಿಯನ್ನು ಹೊಂದಿರುತ್ತದೆ. ಇದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಸಾಬೂನಿನ ಗುಣವು ಪ್ರತ್ಯಾಮ್ಲೀಯವಾಗಿದೆ. ಇದನ್ನು ಮನೆಯಲ್ಲಿ ಪ್ರಯತ್ನಿಸಿ. ಕೆಳಗಿನ ವಸ್ತುಗಳನ್ನು ಸಂಗ್ರಹಿಸಿ: ಕೆಂಪು ಗುಲಾಬಿ ಎಸಳು, ಬೀಟ್ರೂಟ್ ರಸ, ಅರಶಿಣ, ಟೀ, ಲಿಂಬೆ ರಸ, ಸಾಬೂನಿನ ನೀರು, ಬ್ಲೀಚ್, ಟೊಮೆಟೊ ರಸ ಇತ್ಯಾದಿ. ವಯಸ್ಕರ ಸಹಾಯದಿಂದ ಕೆಳಗಿನ ಪ್ರಯೋಗಗಳನ್ನು ಮಾಡಿ: ಗುಲಾಬಿ ಹೂವಿನ ದಳಗಳನ್ನು ನೀರಿನಲ್ಲಿ ಕುದಿಸಿ ಅದನ್ನು ಜಾಲಿಸಿ ಬೇರ್ಪಡಿಸಿ ಇಡಿ. ಚಹಾ ಪುಡಿಯನ್ನು ನೀರಿನಲ್ಲಿ ಕುದಿಸಿ ಅದನ್ನು ಜಾಲಿಸಿ ಬೇರ್ಪಡಿಸಿ ಇಡಿ. ಕೆಳಗಿನ ಪಟ್ಟಿಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ರಚಿಸಿ. ನೈಸರ್ಗಿಕ ಸೂಚಕಗಳಿಗೆ ಇತರ ಪದಾರ್ಥಗಳನ್ನು ಸೇರಿಸಿದಾಗ ನೀವು ಗಮನಿಸಿದ ಅವಲೋಕನಗಳನ್ನು ದಾಖಲಿಸಿ. ಸಾರಾಂಶ: ಅರಶಿಣವು ಒಂದು ನೈಸರ್ಗಿಕ ಸೂಚಕವಾಗಿದೆ. ಅರಶಿಣವು ಆಮ್ಲದ ಉಪಸ್ಥಿತಿಯಲ್ಲಿ ಹಳದಿಯನ್ನು ಕೆಂಪು ಅಥವಾ ಕಂದು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಅರಶಿಣವು ಪ್ರತ್ಯಾಮ್ಲದಲ್ಲಿ ಕೆಂಪು ಅಥವಾ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಆಮ್ಲದಲ್ಲಿ ಯಾವುದೇ ಬಣ್ಣ ಬದಲಾವಣೆ ಆಗುವುದಿಲ್ಲ. ಕಲ್ಲು ಹೂವಿನಿಂದ ಪಡೆದ ನೈಸರ್ಗಿಕ ಸೂಚಕ ಲಿಟ್ಮಸ್ ಆಗಿರುತ್ತದೆ. ಆಮ್ಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಫಿನಾಫ್ಥಲೀನ್ ಒಂದು ಕೃತಕ ಸೂಚಕವಾಗಿದೆ. ಇದು ಪ್ರತ್ಯಾಮ್ಲದಲ್ಲಿ ಪಿಂಕ್ ಬಣ್ಣಕ್ಕೆ ಬದಲಾಗುತ್ತದೆ. ಧನ್ಯವಾದಗಳು. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ.